ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸ್ಯಾಟರ್ಡೇ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 5:30 ಆಗಿದೆ. ಮುಖ ತೊಳೆದಿಲ್ಲ, ಇನ್ನೂ ಪೂಜೆ ಮಾಡಬೇಕು. ಸೊ ಇಲ್ಲಿ ನನ್ನ ಮಗ ಇಷ್ಟು ಪಾರ್ಸೆಲ್ ತೊಗೊಂಡು ಬಂದಿದ್ದಾನೆ. ಸೊ ಎಲ್ಲೋ ಹೋಗ್ಬೇಕಂತ ಹೋದ, ಮತ್ತು ಅಲ್ಲಿಂದ ಹೋಗದೆ ಶಾಪ್ಗೆ ಹೋಗಿ ಶಾಪಿಂದ ಅವರಪ್ಪನ ಕೈಲಿದೆ ಎಷ್ಟನ್ನು ಆರ್ಡ್ರ್ ಮಾಡಿಸಿ ರಮೇಶಣ್ಣ ಹೋಗಿದ್ರಂತೆ. ಸೊ ರಮೇಶಣ್ಣ ಜೊತೆ ವಾಪಸ್ ಬಂದಿದ್ದಾನೆ. ಸೊ ಈಗ ಸ್ಯಾಂಡ್ವಿಚ್ಚು, ಮೋಮೋಸು, ಬರ್ಗರು ಇದೆಲ್ಲನೂ ತೊಗೊಂಡು ಬಂದಿದ್ದಾನೆ. ಚೀಸ್ ನಗೆಟ್ಸ್ ಕೊಟ್ಟರು ಫ್ರೀಯಾಗಿ. ನನಗೆ ಮಧ್ಯಾಹ್ನನೇ ಕೇಳಿ ನಮ್ಮ ಪಪ್ಪ ಫ್ರೆಂಡೇ ಅವರು ಫ್ರೀಯಾಗಿ ಚೀಸ್ ನಗೆಟ್ಸ್ ಕೊಟ್ಟರು. ತಿನ್ಬಿಟ್ಟ ಖುಷಿಯಾಗಿ. ಆ್ಯಕ್ಚುಲಿ ಮಧ್ಯಾಹ್ನನೇ ಏನಾದರೂ ಮಾಡಿಕೊಡು ಮಮ್ಮಿ ಅಂದ. ನನಗೆ ಮೂಡಿರಲಿಲ್ಲ ಹೋಗೋದಾಗೆ ಅಂತಂದೆ. ಸೊ ಅದಕ್ಕೆ ಆರ್ಡ್ರ್ ಮಾಡು ಅಂದ. ನಾನು ಏನು ಆರ್ಡ್ರ್ ಮಾಡಿಲ್ಲ, ಸಂಜೆ ಮಾಡೋಣ ಅಂತಂದೆ. ಸೊ ಶಾಪ್ಗೆ ಹೋಗಿ ಅವರಪ್ಪ ಆರ್ಡ್ರ್ ಮಾಡಿದಂತೆ, ಅಂದರೆ ಮಂಜು ಫ್ರೆಂಡ್ ಅವ್ರದ್ದೆ. ಸೊ ಅಲ್ಲಿಂದ ತೊಗೊಂಬಂದಿದ್ದಾನೆ. ಬನ್ನಿ ತಿಂದ್ಬಿಟ್ಟು ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇಷ್ಟು ತೊಗೊಂಡು ಬಂದಿದ್ದಾನೆ. ಬರ್ಗರ್ ಒಂದು, ಮೋಮೋಸು, ಹಾಗೆ ಸ್ಯಾಂಡ್ವಿಚ್ 2 ತೊಗೊಂಬಂದಿದ್ದಾನೆ. ಅವನಿಗೊಂದು, ನನಗೊಂದು ಅಂತ. ಇಬ್ರಿಗೂ ಸೇರಿದೆ, ನಾನು ಒಬ್ಬಳಿಗೆ ಅಲ್ಲ. ಅವನೇ ತಿಂತಾನೆ, ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಅಷ್ಟೇ. ಸೊ ಹೇಗಿದೆ ನೋಡೋಣ. ಶೆಜ್ವಾನ್ ಚಟ್ನಿ, ಅದು ಸಾಸು. ಇದೇನು ಸರ್ ಮೋಮೋಸು? ಪನ್ನೀರ್. ನಾನು ಪನ್ನೀರ್ ಮೋಮೋಸ್ ಅನ್ನಕ್ಕೆ ಹೋಗಿ ಪನ್ನೀರ್ ಫ್ರೈಡ್ ರೈಸ್ ಅನ್ನೇ ನೋಡು. ಚೆನ್ನಾಗಿದೆ ಮೋಮೋಸ್. ತಿಂಬಾ. ಇದ್ರ ಜೊತೆ ಶೆಜ್ವಾನ್ ಯಾಕೋ ಸಾಕು. ಬರ್ಗರ್ ಟೇಸ್ಟ್ ಮಾಡಿ. ಟೈಮ್ ಜಸ್ಟ್ ವಿಡಿಯೋ ಜಸ್ಟ್ ಇರ್ತದ, ಆಮೇಲೆ ನೀನು ಕಟ್ ಮಾಡ್ತೀಯಾ, ಅದಕ್ಕೆ ಹೇಳಿದ್ದು. ಮೋಸ್ಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ ಎಲ್ಲ. ಬೋಬನ್ ಹೇಳಿಕ್ಲಾ? ಬೇಡ, ಸ್ಯಾಂಡ್ವಿಚ್ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಎಲ್ಲಿರೋದು? ಬ್ರೂ ಬ್ರದರ್ಸ್, JK ಮಾರ್ಟ್, ವಿ ಮಾರ್ಟ್ ಪಕ್ಕ. ಜಯನಗರಲ್ಲಿರೋದು. ವಿ ಮಾರ್ಟ್ ಪಕ್ಕ ಏನಂದ್ರಿ? ಬ್ರೂ ಬ್ರದರ್ಸ್ ಅಂತ. JK ಮಾರ್ಟ್ ನೋಡಿರ್ತೀರಲ್ಲ, ವಿ ಮಾರ್ಟ್ ಪಕ್ಕನೇ ಇರೋವಂಥದ್ದು. ಜಯನಗರ ಕೋಲಾರ ಯಾರನ್ನ ಇದ್ರೆ ಓಕೆ. ಬ್ರೂ ಬ್ರದರ್ಸ್. ಏನು ಬರ್ತಾರ ನಂಗೆ ಗೊತ್ತಿಲ್ಲ. ಹೋಗ ವರ್ಷಲ್ಲಿ ಬರ್ಗರ್ ಮಾಡಾಕಿದ್ರು, ಇವನ್ನೆಲ್ಲ ಆಮೇಲೆ ಮಾಡಿದ್ರು. ಎಲ್ಲ ಚೆನ್ನಾಗಿದೆ. ನನ್ನ ಮಗ ತಿಂದು ಈಗ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ತಿನ್ಬಾ. ಹಾಗೆ ಹೊರಗಡೆಯಿಂದ ಒಂದಷ್ಟು ಐಟಮ್ಸ್ ಎಲ್ಲ ಏನು ತರಿಸಿದ್ವಿ, ತುಂಬ ದಿನ ಆಗಿತ್ತು ಮನೆಗೆ ತರಿಸಿ, ಅದಕ್ಕೆ ತರಿಸ್ಕೊಟ್ಟೆ. ಅದಾದಮೇಲೆ ಕಡಲೆಪುರಿ ತೊಗೊಂಡಿದ್ದೀನಿ ಹಸ್ಬೆಂಡ್, ಅದನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಕಡಲೆಪುರಿ ಮಾಡ್ತೀರಾ ನೋಡಿಕೊಂಡು ಕಡಲೆಪುರಿಗೆ ಒಗ್ಗರಣೆ ಹಾಕ್ಕೊಳ್ಳುವಂಥದ್ದು ಅಷ್ಟೇ. ಇದಕ್ಕೆ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಈ ಥರ ಸಿಪ್ಪೆ ಸಮೇತ ಬಿಡಿಸಿರುವಂಥ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಇದೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕಡಲೆಪಪ್ಪು ಹಾಕ್ಕೊಂಡಿದ್ದೀನಿ. ಸೊ ಬೆಳ್ಳುಳ್ಳಿ ಅಂತೂ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗೋ ತನಕ ಹುರ್ಕೋಬೇಕಾಗತ್ತೆ ಎಣ್ಣೆಯಲ್ಲೇ. ಇದಕ್ಕೆ ಅರಿಶಿನ ಪುಡಿ, ಹಾಗೆ ಖಾರದ ಪುಡಿ, ಉಪ್ಪು, ಇದಿಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದನ್ನು ನೋಡಿಕೊಂಡು. ನಿಮಗೆ ಖಾರ ಬೇಡ ಅಂದರೆ ಖಾರದ ಪುಡಿನ ಸ್ಕಿಪ್ ಮಾಡಿ ಒಣಗಿನ ಮೆಣಸಿನ್ಕಾಯಿನ ಹಾಕ್ಕೋಬೋದು. ನಾನು ಸ್ವಲ್ಪ ಚೆನ್ನಾಗಿರಲಿ ಖಾರವಾಗಿ ಅಂತ. ನನಗೆ ಖಾರ ತಿನ್ನಬೇಕು ಅನಿಸಿದಾಗ ಏನಾದರೂ ಹೊರಗಡೆಯಿಂದ ತರಿಸೋದು ತುಂಬ ಕಡಿಮೆ. ಚಿಪ್ಸ್ ಎಲ್ಲ ಮುಂಚೆ ತರಿಸ್ತಾ ಇದ್ವಿ. ಈಗ ಚಿಪ್ಸ್ ತಂದು ಮನೆಗೆ ಅದೆಷ್ಟು ತಿಂಗಳಾಗ್ಬಿಟ್ಟಿದೆಯೋ ಗೊತ್ತಿಲ್ಲ. ಅದಕ್ಕೆ ಇದನ್ನೇನಾದರೂ ಮಾಡಿ ಇಟ್ಕೊಂಡ್ರೆ ಖಾರ ಬೇಕು ಅಂದಾಗ ತಿನ್ಬೋದಲ್ಲ ಅಂತ ಮಾಡ್ಕೋತಾ ಇದ್ದೆ.
ಸೊ ಕಡಲೆಪುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಸಿಂಪಲ್ ರೆಸಿಪಿ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ತಿಂತಾನೆ ಇರೋಣ ಅಂತಲೇ ಅನಿಸ್ತಿರುತ್ತೆ. ನಾನು ಈ ರೀತಿ ಮಾಡಿಕೊಂಡೆ. ಉಪ್ಪಿರುವಂಥ ಕಡಲೆಪುರಿನ ತೊಗೊಂಡ್ರೆ ಉಪ್ಪೇನು ಹಾಕ್ಕೊಳ್ಳೋಷ್ಟು ಬೇಕಾಗಲ್ಲ. ಹಾಗೆ ನೆಕ್ಸ್ಟ್ ಡೇ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ನಮ್ಮ ಮನೇಲಿ ಫುಲ್ಲಾಗಿ ಪಾಪು ಬರ್ತಿದೆಲ್ಲ, ಸಂಪೆಲ್ಲ ಕ್ಲೀನ್ ಮಾಡಿಸಿ ಪಾಪು ಬರೋಷ್ಟರಲ್ಲಿ ಎಲ್ಲ ಕ್ಲೀನಾಗಿರಬೇಕು ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಹೆಂಗೂ ಸಂಪಲ್ಲಿ ಫುಲ್ ನೀರು ಖಾಲಿ ಆಗಿತ್ತು. ಅದಕ್ಕೆ ಕ್ಲೀನಿಂಗ್ ಮಾಡೋರನ್ನ ಕೂಡ ಕರೆಸಿ ಸಂಪೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮಗು ಬರುತ್ತೆ ಅಂದರೆ ಎಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಲ್ಲ. ಸೊ ಸಂಪೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಹಾಯ್ ಗಾಯ್ಸ್, ಆ್ಯಕ್ಚುಲಿ ವಿಡಿಯೋ ಏನು ಶೂಟ್ ಮಾಡ್ತೆ ಅದಾದಮೇಲೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹಾಗೆ ನನಗೆ ಒಂದಷ್ಟು ಕಾಮೆಂಟ್ಸ್ ಬರ್ತಾನೆ ಇದೆ. ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ನಮಗೆ ಡೆಲಿವರಿ ಆಗಿದೆ. ತುಂಬ ಜನ ಕಾಮೆಂಟ್ಸ್ ಮಾಡ್ತಾ ಇರ್ತೀರ ಎಲ್ಲ ವೀಡಿಯೋಸ್ಗಳು. ನಂಗೆ ಡೆಲಿವರಿ ಆಯಿತು, ಹೆಣ್ಮಗು ಆಯಿತು, ಗಂಡು ಮಗು ಆಯಿತು ಅಂತ ತುಂಬ ಖುಷಿ ಆಗುತ್ತೆ ಅದನ್ನು ನೋಡೋಕ್ಕೆ, ಕೇಳೋಕ್ಕೆ. 5 years ಆಗಿತ್ತು, ಅದೊಂಥರ ಖುಷಿ ಸಿಕ್ತು ಅಂತ ಒಬ್ಬರು ಒಂದೊಂಥರ ಕಾಮೆಂಟ್ ಮಾಡ್ತಿರ್ತೀರ. ಹಾಗೆ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕಿಂಗ್ ವಿಡಿಯೋನ ಮಾಡಿ, ಮಗುದು ಬೇಬಿದು ಪ್ಯಾಕಿಂಗ್ ಇರ್ಬೋದು, ಹಾಗೆ ಮದರ್ದು ಬ್ಯಾಗ್ ಪ್ಯಾಕಿಂಗ್ ಇರ್ಬೋದು ಅಂತೆಲ್ಲ ಕೇಳ್ತಾ ಇದ್ದೀರಾ. ಆದಷ್ಟು ಬೇಗ ಎಲ್ಲದನ್ನು ಮಾಡ್ತೀನಿ. ನನಗಿನ್ನೂ ಟೈಮ್ ಇದೆ ಅಲ್ಲ. ಸೊ ನಾನು ಪ್ಯಾಕ್ ಮಾಡುವಾಗ ಹಾಗೆ ವಿಡಿಯೋ ಮಾಡಿ ಹಾಕ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಆದಷ್ಟು ಬೇಗನೆ ಮಾಡ್ತೀನಿ. ಯಾಕೆಂದರೆ ನನ್ನ ಏನು ಹೇಳ್ತೀನಿ, ನನ್ನ ಜೊತೆ 8 monthsಲ್ಲಿರೋ ಅಂಥವ್ರೆ ತುಂಬ ಜನನೂ ಇದ್ದೀರಾ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ತುಂಬ ಥರ ಥರ ವಿಡಿಯೋಸ್ನ ಕೇಳ್ತಾ ಇದ್ದೀರಾ. ಆದಷ್ಟು ಎಲ್ಲ ಟ್ರೈ ಮಾಡ್ತೀನಿ. ಹಾಗೆ ನಂಗೆ ಡೆಲಿವರಿ ಆಗಿದೆ. ನಿಮ್ಮ ಫಸ್ಟ್ ಡೆಲಿವರಿ ಏನಿದೆ ಅದು C-section ಅಥವಾ ನಾರ್ಮಲ್ ಡೆಲಿವರಿನ, ಅದ್ರ ಬಗ್ಗೆ ಹೇಳಿ. ಹಾಗೆ ಬಾಳಂತನದಲ್ಲಿ ಹೆಂಗಿರಬೇಕು ಅನ್ನೋದನ್ನ ವಿಡಿಯೋ ಮಾಡಿ ಹೇಳಿ, ನಮಗೆ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಹಾಗೆ C-section ಆಗಿದ್ದರೆ ಹೆಂಗೆ ಓವರ್ಕಮ್ ಆಗೋದು ಅದ್ರ ಬಗ್ಗೆ ತಿಳಿಸಿರಿ ಶ್ರುತಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ನಾನು ಯಾಕೆ ಮಾಡಬಾರ್ದು ಇದನ್ನು ಅಂತ ಅನಿಸು. ಯಾಕೆಂದರೆ ನಂದು C-section ಆಗಿರೋದು, ನಾನೊಂದಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲ ನಾರ್ಮಲ್ ಆಗಿದ್ದೀರಾ ನಾನು ಅನ್ಕೋತಾ ಇರಲಿಲ್ಲ, ಬಟ್ ನಾನೇನು ಫೇಸ್ ಮಾಡಿದ್ದೆ. ಸೊ ಅದು ಎಲ್ಲರಿಗೂ ಕೂಡ ಮಿಸ್ಟೇಕ್ ಮಾಡ್ಕೊಳ್ಬಾರ್ದು ಅಂತ ಅನ್ನೋದಕ್ಕೋಸ್ಕರ ನಾನು ಸರಿ ಆಯಿತು ಇದ್ರ ಬಗ್ಗೆ ಮಾತಾಡೋಣ ಅಂತ ನನಗೂ ಅನಿಸ್ತು. ಸೊ ಅದಕ್ಕೆ ಹೇಳೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, ಇದು ಎಷ್ಟು ಮಟ್ಟಿಗೆ ನಿಮ್ಗೆ ಯೂಸ್ ಆಗುತ್ತೆ ಗೊತ್ತಿಲ್ಲ. ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತೀನಿ. ನಿಮಗೆ ನಾನು ಹೇಳಿರೋ ಅಂತಹ ಈ ಒಂದು ಟಿಪ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತಂದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಯಾರೆಲ್ಲ C-section, ತುಂಬ ಜನ ಈಗ ಡೆಲಿವರಿ ಅಂತಂದ್ರೇ ನಾರ್ಮಲ್ಗಿಂತ C-sectionೇ ಜಾಸ್ತಿ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ನೀವು ನೋಡ್ಬೋದು, ಯಾರಿಗೆ ತಾನೇ ನಾರ್ಮಲ್ ಡೆಲಿವರಿ ಇಷ್ಟ ಇರಲ್ಲ ಹೇಳಿ. ಎಲ್ಲ ಪ್ರತಿಯೊಂದು ಅಮ್ಮ ತಾಯಿಯಂದಿರಿಗೂ ಕೂಡ ಆಸೆ ಆಗದೆ ನಾರ್ಮಲ್ ಡೆಲಿವರಿ ಅಂತ. ಯಾಕೆಂದರೆ ತುಂಬ ದೊಡ್ಡ ಒಂದು ಸರ್ಜರಿ ಅಂತಲೇ ಹೇಳ್ಬೋದು. ಇದು ಅಷ್ಟು ಈಸಿ ಸರ್ಜರಿ ಅಲ್ಲ, ತುಂಬ ಚಿಕ್ಕದಾಗಿ ಏನೋ ಮಾಡ್ತಾರೆ ಅನ್ನೋದಲ್ಲ. ಈ ಒಂದು ಸರ್ಜರಿ ತುಂಬಾ ಏನು ಹೇಳ್ತೀವಿ, ತುಂಬ ಲೆಂತ್ ಜಾಸ್ತಿ ಟೈಮ್ ತೊಗೊಳುತ್ತೆ ನಮಗೆ ಅದು ವಾಸಿ ಆಗೋಕ್ಕಿರ್ಬೋದು, ಅದೆಲ್ಲ ಕೂಡ. ಎನಿವೇಸ್ ಬನ್ನಿ ಹೇಳೋಣ ಏನಾಯಿತು, ನನಗೆ ಏನು ಪ್ರಾಬ್ಲಮ್ ಅನ್ನೋದನ್ನ ಕೂಡ ಹೇಳ್ತೀನಿ. ಆ್ಯಕ್ಚುಲಿ ಫಸ್ಟ್ ನಾನೇನು ಏನೆಲ್ಲ ಪ್ರಿಕಾಷನ್ಸ್ನ ತೊಗೊಬೇಕು ಏನು ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ಹೇಗೆಲ್ಲ ಇರುತ್ತೆ C-section ಡೆಲಿವರಿ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ನನಗೆ ಫಸ್ಟ್ ಡೆಲಿವರಿ ಆಗಿದ್ದು C-section ಆಲ್ಮೋಸ್ಟ್ 11 years ಆಗ್ತಾ ಬಂದು ನನ್ನ ಮಗ ಹುಟ್ಟಿ. ನನ್ನ ಮಗನಿಗೆ 11 years ಈಗ. 11 years ಆದಮೇಲೆ ಇನ್ನೊಂದು ಮಗು ಮಾಡ್ಕೋತಾ ಇದ್ದೀನಿ ನಾನು. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಆವಾಗ ಹೇಗಿತ್ತು ಅಂದರೆ, ಸ್ಟಿಚಸ್ ಹಾಕಿ ರಿಮೂವ್ ಮಾಡೋ ಥರ ಇತ್ತು. ಇವಾಗ ಏನಿದೆ, ಸ್ಟಿಚಸ್ ಹಾಕಿದ್ರೆ ಅದೇ ಮೆಲ್ಟ್ ಆಗೋ ಥರ ಇದೆ, ಗಮ್ಮಿಂಗ್ ಮಾಡೋದಿದೆ, ತುಂಬ ಥರ ಬಂದಿದೆ, ಕ್ಲಿಪ್ ಮಾಡೋದಿದೆ, ಈ ಥರದ್ದೆಲ್ಲ ತುಂಬ ಇದೆ. ಆವಾಗೆಲ್ಲ ಸ್ಟಿಚ್ ಹಾಕಿ ಸ್ಟಿಚ್ನ ರಿಮೂವ್ ಮಾಡ್ತಿದ್ರು 5 days ಆದಮೇಲೆ. ಆ ಥರ ನಾನು ಆಲ್ಮೋಸ್ಟ್ 8 days ಹಾಸ್ಪಿಟಲಲ್ಲಿದ್ದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಂದು ಡೆಲಿವರಿ ಆಗಿದ್ದು ಕೋಲಾರಲ್ಲೇ. ನಾನು ಏನು ತೋರಿಸ್ತಾ ಇದ್ದೆ ಇಲ್ಲಿ, ಸೊ ಅವ್ರ ಹತ್ರನೇ ಮಾಡಿಸ್ಕೊಂಡು. ಅಂದರೆ ನಮ್ಮ ಕಡೆ ಎಲ್ಲ ಸೀಮಂತ ಆದಮೇಲೆ ಎದುರು ಚುಕ್ಕಿ ಅಂತ ಬರುತ್ತೆ ಅಂತಾರೆ. ಅದು ಹೆಂಗೆ ಹೇಳೋದು ನಂಗೆ ಗೊತ್ತಿಲ್ಲ. ಸೊ ಆ ಥರ ಇದ್ದಾಗ ತವ್ರ ಮನೆಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಏನೋ ಯಾವುದೋ ಸೈಡ್ ಬಂದಿದೆ, ಅದು ಏನೋ ಹೇಳಿದ್ರು ಶಾಸ್ತ್ರಗಳು. ಸೊ ಅದಕ್ಕೆ ಆವಾಗ ನಾನು ಹೋಗಿರಲಿಲ್ಲ. ನಾನು 7 monthsಲ್ಲೇ ಹೋಗಿ ಸ್ವಲ್ಪ ದಿವಸ ಇದ್ಬಿಟ್ಟು ಬಂದುಬಿಟ್ಟಿದ್ದೆ ಅಮ್ಮನ ಮನೆಗೆ. ಆಮೇಲೆ ಒಂದೇ ಸತಿ ಬಾಳಂತನಕ್ಕೆ ಹೋಗಿದ್ದಂಥದ್ದು ಹಾಸ್ಪಿಟಲಿಂದ. ಡೆಲಿವರಿ ಆದಮೇಲೆ ಸ್ಟಿಚಸ್ ಬಿಚ್ಚೋಕ್ಕೆ ನಾನು ಬ್ಯಾಂಗ್ಳೂರು, ಅತ್ತೆ ಮನೆ ಕೋಲಾರು, ಸೊ ಅಮ್ಮನ ಮನೆ ಬ್ಯಾಂಗ್ಳೂರು. ಕೋಲಾರಿಂದ ಮತ್ತೆ ಬ್ಯಾಂಗ್ಳೂರು ಹೋಗಿ ಮತ್ತೆ ಬರೋಕ್ಕಾಗಲ್ಲ ಅಲ್ಲ ಅಂದ್ಬಿಟ್ಟು ಮತ್ತೆ ಅತ್ತೆ ಮನೆಗೆ ಹೋಗಿದ್ರು. ಮತ್ತೆ ಅದೇನೋ ಶಾಸ್ತ್ರಗಳಿರುತ್ತೆ, 1 ತಿಂಗಳು ತುಂಬ ಮುಂಚೆ ಅದು ಏನೇನೋ ಇತ್ತು. ಸೊ ಅದಕ್ಕೆ ಯಾಕೆ ಅಂತ ಹಾಸ್ಪಿಟಲೆಲ್ಲ ಇದ್ದುಬಿಟ್ಟು ಒಂದೇ ಸರಿ ಸ್ಟಿಚಸ್ ರಿಮೂವ್ ಮಾಡಿಸ್ಕೊಂಡು ಹೋಗಿದ್ದು ನಾನು 8 daysಗೆ. ಏನಾಯಿತು ಗೊತ್ತಿಲ್ಲ ನನಗೆ, ಆರಾಮಾಗಿದ್ದೆ, ಎಲ್ಲ ನಾರ್ಮಲ್ ಇತ್ತು. 11 daysಗೆ ನನಗೆ ನಮ್ಮ ಕಡೆ ಎಲ್ಲ ಏನೋ ಸೂತ್ಕ ತೆಗೆಯೋದು ಅಂತ ಹೇಳ್ತಾರೆ, ಸ್ನಾನ ಮಾಡಿಸ್ತಾರಲ್ಲ ಮಗುಗೆ, ತಲೆಗೆ ಸ್ನಾನ, ಬಾಳಂತಿಗೆ ತಲೆಗೆ ಸ್ನಾನ ಮಾಡಿಸಿದ್ರು. ಅದಾದಮೇಲೆ ನನಗೆ ಒಂದು 15 days ಆದಮೇಲೆ
ಸ್ವಲ್ಪ ಇಚಿಂಗ್ ಸ್ಟಾರ್ಟ್ ಆಯಿತು. ಈ ಸರ್ಜರಿ ಮಾಡಿರೋಂತಹ ಪಾರ್ಟು ಏನಾಗ್ತಾಯಿದೆ ಅಂತ ನೋಡಿದ್ರೆ ಅದೆಲ್ಲ ಪಸ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಒಂಥರ ಪಸ್ ಥರನೇ ಸೇಮ್ ಕ್ಯೂ ಕೂಡ್ಕೊಳ್ಳುತ್ತೆ ಅಂತ ಹೇಳ್ತೀವಲ್ಲ ಆ ಥರ ಇನ್ಫೆಕ್ಷನ್ ಥರ ಆಗಿತ್ತು. ಒಳಗಡೆ ಇನ್ಫೆಕ್ಷನ್ ಆಗಿಲ್ಲ, ಆಚೆ ಮಾತ್ರ ಫುಲ್ ಪಸ್ ಆಗಿ ಕ್ಯೂ ಕೂಡ್ಕೊಂಡು ಕ್ಯೂ ಎಲ್ಲ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ನಾವು ನೋಡ್ತಾನೆ ಏನಕ್ಕೆ ಹಿಂಗಾಗಿದೆ ಅಂತ ಅವರು ಒಂದು ಪೌಡರ್ನ ಕೊಟ್ಟಿರ್ತಾರೆ, ಆಪ್ರೇಷನ್ ಪೌಡರ್ ಅಂತ ಏನು ಬರೋದಿಲ್ಲ, ಅದನ್ನು ಹಾಕ್ತಿದ್ವಿ. ಬಟ್ ನಮ್ಮ ಮನೇಲಿ ಯಾರಿಗೂ ಕೂಡ ಐಡಿಯಾ ಇರಲಿಲ್ಲ. ಅಲ್ಲಿ ಅಮ್ಮನ ಮನೇಲಿ ಎಲ್ಲರಿಗೂ ಕೂಡ ನಾರ್ಮಲ್ ಡೆಲಿವರಿನೇ, ಆಂಟಿಯವ್ರಿಗಿರಬೇಕು, ಅಮ್ಮಗಿರಬೇಕೆಲ್ಲ. ಸೊ ಯಾರಿಗೂ ಕೂಡ ಐಡಿಯಾ ಇರಲಿಲ್ಲ ಯಾಕೆ ಹಿಂಗಾಗ್ತಿದೆ ಅಂತ. ಆಮೇಲೆ ನಮ್ಮ ಮನೆ ಮೇಲೆ ಇದ್ದಿದ್ದಂತಹ ಆಂಟಿ ಒಬ್ಬರು ಹೇಳಿದ್ರು, ಇಷ್ಟೊಂದು ಆಗಿದೆಯಲ್ಲ ಒಂದ್ಸರಿ ತೋರಿಸು ಶ್ರುತಿ, ಬೇಡ ಇದು ರಿಸ್ಕ್ ತೊಗೊತಾ ಇದೆಯಾ ನೀನು ಅಂತಂದರು. ಸರಿ ಅಂತ ಅಲ್ಲ ಹಾಸ್ಪಿಟಲ್ಗೆ ಹೋದಾಗ ಅವ್ರು ಹೇಳಿದ್ರು ಇನ್ಫೆಕ್ಷನ್ ಆಗಿದೆ ಇದು ಅಂದಾಗ ಏನು ಹೇಳಿದ್ರು, ನಾವೇನು ಮಾಡಿದ್ವಿ, ಸ್ನಾನ ಮಾಡಿಸ್ತೀವಲ್ಲ, ಸ್ನಾನ ಮಾಡಿಸೋಕೆ ಅದನ್ನ ನೀಟಾಗಿ ಒರೆಸ್ಬಿಟ್ಟು ಪೌಡರ್ ಹಾಕಕ್ಕೆ ಹೇಳಿದರು. ನಾವು ಒರೆಸಿ ಪೌಡರ್ ಹಾಕಿದ್ವಿ. ಬಟ್ ಅದನ್ನು ನೀಟಾಗಿ ಪ್ರೆಸ್ ಮಾಡಬೇಕಂತೆ. ನೀಟಾಗಿ ಪ್ರೆಸ್ ಮಾಡಿ ಹತ್ತಿ ತೊಗೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಅದಕ್ಕೆ ಕ್ಯೂ ಎಲ್ಲ ಹೋಗಿದೆ ಅಂದರೆ ತೇವಾಂಶ ಏನು ಇರಬಾರ್ದು, ಆದಷ್ಟು ಡ್ರೈ ಆಗಿ ಇಟ್ಕೊಬೇಕು ಅದನ್ನು. ಅದು ಏನಾಯಿತು ಅಂತ ಗೊತ್ತಿಲ್ಲ ನನಗೂ. ಸೊ ನಾವು ಅಂದ್ಕೊಂಡಿದ್ದು ಮೋಸ್ಟ್ಲಿ ಸ್ನಾನ ಮಾಡಿದಾಗ ಸರಿಯಾಗಿ ನಾನು ಕ್ಲೀನ್ ಒತ್ತಿ ಹಿಡ್ದಿಲ್ಲ ಅನಿಸುತ್ತೆ. ನಾನೇನು ಮಾಡಿದೆ, ಸ್ನಾನ ಮಾಡಿಕೊಂಡೆ, ಅದಾದಮೇಲೆ ಸುಮ್ಮನೆ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಅಮ್ಮ ಪೌಡರ್ ಹಾಕ್ತಿದ್ರು, ಆ ಥರ ಆಗ್ತಿತ್ತು. ಬಟ್ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಅಲ್ಲ, ಹಂಗಾಗಿತ್ತು. ಅಥವಾ ಟ್ರಾವೆಲ್ ಅವತ್ತು ಸ್ಟಿಚಸ್ ರಿಮೂವ್ ಮಾಡಿದ್ದೆ ಸಹ ನಾವು ಟ್ರಾವೆಲ್ ಮಾಡಿದ್ವಿ, ಅದಕ್ಕೆ ಹಂಗಾಗಿತ್ತು, ಏನಾಯಿತು ಅಂತ ಗೊತ್ತಿಲ್ಲ. ಸೊ ಆ ಥರ ಆಗಿತ್ತು. ಸೊ ಆದಷ್ಟು ಅದಕ್ಕೋಸ್ಕರ ಅಂತಲೇ ನಾನು ಹೇಳಿದ್ದು, ನಾನು ತುಂಬ ಸಫರ್ ಆದೆ ಅದರಿಂದ. ಅಂದರೆ ನನಗೆ ಪೇಯ್ನ್ ಆಗ್ತಿರಲಿಲ್ಲ, ಅದು ಕ್ಯೂ ಬರ್ತಿತ್ತು ಅಷ್ಟೇ, ಇಚ್ಚಿಂಗ್ ಆಗೋ ಥರ, ಒಂಥರ ನವೆ ಥರ ಅನಿಸ್ತಿತ್ತು. ಅದಕ್ಕೆ ಡೈಲಿ ಆಲ್ಮೋಸ್ಟ್ 11 days 15 days ಅನಿಸುತ್ತೆ ಡೈಲಿ ಹಾಸ್ಪಿಟಲ್ಗೆ ಹೋಗೋದು, ಡ್ರೆಸ್ಸಿಂಗ್ ಮಾಡಿಸೋದು, ಬರೋದು, ಡೈಲಿ ಮಾಡ್ತಾಯಿದ್ವಿ ಇದನ್ನು. ನಾನು ಅಮ್ಮ ಇಬ್ಬರೇ ಮನೇಲಿ, ಅಂದರೆ ಬಾಳಂತನ ಅಂದರೆ ಬೆಂಗಳೂರಲ್ಲಿ. ಸೊ ಅಮ್ಮ ಇಬ್ಬರು ಎಲ್ಲ ಕೆಲಸ ಮುಗಿಸೋದು, ಅಮ್ಮನ ಮನೆಯಿಂದ ಮತ್ತೆ ಹೋಗೋದು, ಆಟೋ ಮಾಡಿಕೊಂಡು ಡೈಲಿ ಡ್ರೆಸ್ಸಿಂಗ್ ಮಾಡಿಸೋದು, ಮಗುನೂ ಕರ್ಕೊಂಡು ಹೋಗೋದು, ಮತ್ತೆ ಕರ್ಕೊಂಬರೋದು, ಈ ಥರ 15 days ಮಾಡಿದ್ವಿ. ನಿಜ ಸಖತ್ ಒಂಥರ ಆವಾಗಿನ ಒಂದು ಸಿಚುವೇಶನ್ ಹೇಗಿರುತ್ತೆ ಹೇಳಿ, ಸಿಕ್ಕಾಪಟ್ಟೆ ಇರಿಟೇಷನ್ ಅಂತ ಅನಿಸುತ್ತೆ. ಅಯ್ಯೋ ಡೈಲಿ ನಮಗೆ ಆಲ್ರೆಡಿ ಸೆಕ್ಷನ್ ಆಗಿರೋದ್ರಿಂದ ಬಾಡಿ ಎಲ್ಲ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ, ಹೋಗೋದು ಮತ್ತು ಅದು ಏನಾಗುತ್ತೋ ಅನ್ನೋದು ಒಂಥರ ಭಯ, ಸಖತ್ ಇರಿಟೇಷನ್ ಅಂತ ಅನಿಸ್ಬಿಡ್ತು ನನಗೆ. 15 days ಅದನ್ನು ಮಾಡಿಸಿದೆ. ಸೊ ಅದು ನಾನು ಹೇಳ್ತಾ ಇರೋದು, ನಾನು ಮಾಡಿರೋ ಅಂಥ ತಪ್ಪನ್ನ ನೀವು ಯಾರು ಕೂಡ ಮಾಡಬೇಡಿ ಸೀರಿಯಸ್ಲಿ. ನನ್ನ ಪ್ರಕಾರ ಅದು ಆದಷ್ಟು ಡ್ರೈ ಆಗಿ ಇಟ್ಕೊಬೇಕು. ಸೆಕ್ಷನ್ ಆಗಿರೋ ಅಂಥ ಜಾಗ ಏನಿರುತ್ತೆ, ಆವಾಗ ಇಷ್ಟೊಂದೆಲ್ಲ ಯೂಟ್ಯೂಬಲ್ಲಿ ವಿಡಿಯೋಸ್ ಇರ್ಬೋದು, ಇವಾಗ ಗೂಗಲ್ ಮಾಡಿದ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್, ಈ ಥರದ್ದೆಲ್ಲ ಏನೂ ಇರಲಿಲ್ಲ. ನಾವೇನೇ ಇನ್ಫಾರ್ಮೇಷನ್ ತೊಗೋಬೇಕಾದ್ರೆ ಸೈಬರ್ಗೆ ಹೋಗಬೇಕಿತ್ತು, ಅವಾಗ ಇಷ್ಟೊಂದೆಲ್ಲ ನೆಟ್ವರ್ಕ್ ಇರಲಿಲ್ಲ ಅವಾಗೆಲ್ಲ. ಸೊ ಸಿಕ್ಕಾಪಟ್ಟೆ ಇರಿಟೇಷನ್ ಅಂತ ಅನಿಸ್ಬಿಡ್ತು. ನಾನು ಹೇಳೋದೇನೆಂದರೆ, ಇವಾಗಿನ ಒಂದು ಸೆಕ್ಷನ್ ಆದರೆ ನಿಮಗೆ ಆದಷ್ಟು ಡ್ರೈ ಆಗಿ ಇಟ್ಕೊಳ್ಳಿ ಆ ಒಂದು ಪ್ಲೇಸನ್ನು. ಸ್ನಾನ ಮಾಡಿದ್ರೆ ಅಂದರೆ ನೀಟಾಗಿ ನೀವೇ ಒರೆಸ್ಕೊಳ್ಳೋಕ್ಕಿಂತೂ ಅಮ್ಮನ ಹೆಲ್ಪು, ಅಥವಾ ಯಾರು ಇರ್ತಾರೆ ಮನೇಲಿ, ಅತ್ತೆ ಇದ್ದರೆ ಅಥವಾ ತಂಗಿ, ಅಕ್ಕ, ನಾದಿನಿ ಯಾರಾದರೂ ಇದ್ದರೆ ಅವ್ರ ಹೆಲ್ಪ್ ತೊಗೊಂಡು ನೀಟಾಗಿ ಆ ಒಂದು ಜಾಗ ಏನಿದೆಯಲ್ಲ ಅದನ್ನು ನೀಟಾಗಿ ಸರ್ಜರಿ ಆಗಿರುವಂಥ ಜಾಗಕ್ಕೆ ಕಾಟನ್ನು ಅಥವಾ ಬಟ್ಟೆಯಲ್ಲಿ ನೀಟಾಗೆಲ್ಲ ಒರೆಸಿ, ಅದಾದಮೇಲೆ ಅವ್ರು ಕೊಡುವಂಥ ಪೌಡರ್ ಒಂದು ಕೊಡ್ತಾರೆ, ಇಲ್ಲ ಕ್ರೀಮ್ ಏನಾದ್ರು ಕೊಡ್ತಾರಲ್ಲ, ಪೌಡರ್ ಕೊಟ್ಟಿರೋ ನನಗೆ. ಸೊ ಅದನ್ನು ಹಾಕ್ಕೊಳ್ಳಿ, ಆದಷ್ಟು ಡ್ರೈ ಆಗಿ ಇಟ್ಕೊಳ್ಳಿ. ಆಲ್ಮೋಸ್ಟ್ 8 days ಇಲ್ಲ 9 days ಒಂದು ಪ್ಲಾಸ್ಟರ್ ಹಾಕಿ ನೀಟಾಗಿ ಕವರ್ ಮಾಡಿರ್ತಾರೆ. ನಾನು ಹಾಕ್ಕೊಂಡೆ ಪ್ಲಾಸ್ಟರ್ ಹಾಕ್ಕೊಂಡೆ ಸ್ನಾನ ಮಾಡ್ತಿದ್ದೆ, ಏನೇ ಆದರೂ ಕೂಡ ತೇವ ಇದ್ದೇ ಇರುತ್ತೆ ಅಲ್ಲ, ಆ ಥರ ಏನೋ ಪ್ರಾಬ್ಲಮ್ ಆಯಿತು ನನಗೆ. ಸೊ ಆದಷ್ಟು ನೀಟಾಗಿ ಆ ಒಂದು ಪ್ಲೇಸನ್ನು ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ಫೆಕ್ಷನ್ಸ್ ಆದರೆ ನಂದು ಆಚೆ ಮಾತ್ರ ಪಸ್ ಆಗಿತ್ತು. ಅವರು ಹೇಳಿದ್ರು ಒಳಗಡೆ ಯಾವುದೇ ಕಾರಣಕ್ಕೂ ಇನ್ಫೆಕ್ಷನ್ ಆಗಿಲ್ಲ, ಒಳಗಡೆ ಇನ್ಫೆಕ್ಷನ್ ಆಗಿದೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು, ನಿನಗೆ ಆಚೆ ಮಾತ್ರ ಪಸ್ ಆಗಿದೆ, ಮೋಸ್ಟ್ಲಿ ತುಂಬ ಡ್ರೈ ಆಗಿ ಇಟ್ಕೊಬೇಕು ಆ ಪ್ಲೇಸ್ನ, ನೀನು ತೇವ ಮಾಡಿದ್ಮೇಲೆ ನೀಟಾಗಿ ಕ್ಲೀನ್ ಮಾಡಿಲ್ಲ, ಒರೆಸಿಲ್ಲ, ಅದಕ್ಕೆ ಹಂಗಾಗಿದೆ ಅಂತ ಹೇಳಿದ್ರು ಡಾಕ್ಟ್ರು. ಅದೊಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಆ ಒಂದು ಪ್ಲೇಸನ್ನು ಆದಷ್ಟು ಡ್ರೈ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಫಸ್ಟ್ ಪಾಯಿಂಟು ಇದನ್ನು ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಅದಾದಮೇಲೆ ಸರ್ಜರಿ ಆದಾಗ, ಸೆಕ್ಷನ್ ಆದಾಗ ಏನು ಹೇಳ್ತೀವಿ, ನಮ್ಮ ಒಂದು ಬಾಡಿ ಫುಲ್ಲಾಗಿ ಚೇಂಜ್ ಆಗಿರುತ್ತೆ. ನಮಗೆ ಅಷ್ಟು ಕಂಫರ್ಟಬಲ್ ಫೀಲ್ ಕೊಡ್ತಾರಲ್ಲ ಸರ್ಜರಿ ಆದಾಗ. ನಾನು ಹಾಸ್ಪಿಟಲಲ್ಲಿ ಇರುವಾಗ ಹೇಳ್ತೀನಿ, 2 days ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಡಾಕ್ಟರ್ ಹೇಳ್ತಾರೆ ಎದ್ದು ಓಡಾಡಿ, ಅದು ಮಾಡಿ ಇದು ಮಾಡಿ ಅಂತ. ಬಟ್ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ. ಫಸ್ಟ್ ಡೇಗೆ ಹೊಟ್ಟೆ ಹಸಿವಾಗ್ತಿರುತ್ತೆ, ಊಟ ಕೊಡಿ ಅಂದರೆ ಊಟ ಕೊಡಲ್ಲ ಅವರು. ಒಂದು ದಿವಸ ಪೂರ್ತಿ ಒಂಥರ ಒಂದು ಡೇ ಫುಲ್ ಊಟ ಏನೂ ಕೊಡಲ್ಲ, ವಾಮಿಟ್ ಆಗಿಬಿಡುತ್ತೆ, ವಾಮಿಟ್ ಆಗಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಒಂದು 3 days ಆದಮೇಲೆ ಎಲ್ಲವೂ ಕೂಡ ನಾರ್ಮಲ್ ಆಗೇ ಆಗುತ್ತೆ. ಸೊ ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಕೋಲ್ಡ್ ಆಗದಿರೋ ಥರ ನೋಡ್ಕೋಬೇಕು. ಮೇಯ್ನ್
ಕೆಂಬಾರ್ದು, ಅಕ್ಷಿ ಹಾಕ್ಬಾರ್ದು. ಸ್ಟಿಚಸ್ ಓಪನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಆವಾಗ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೋಲ್ಡ್ ಐಟಮ್ಸ್ ಆದಷ್ಟು ಅವಾಯ್ಡ್ ಮಾಡಿ. ಏನು ತಿನ್ನೋಕೆ ಹೋಗ್ಬಿಡಿ. ಜ್ಯೂಸ್ಗಳು ಡಾಕ್ಟರ್ಸ್ ಹೇಳ್ತಾರೆ ಜ್ಯೂಸ್ ಕುಡಿಯೋದು ಅದು ಇದೆಲ್ಲ, ಅದೆಲ್ಲ ನೀವೇನು ಟ್ರೈ ಮಾಡೋಕೆ ಹೋಗ್ಬಿಡಿ. ನನಗೆ ಗೊತ್ತಿರೋ ಮಟ್ಟಕ್ಕೆ ನನಗೆ ಅಮ್ಮ ತುಂಬ ಚೆನ್ನಾಗಿ ಬಾಳಂತನ ಮಾಡಿದರು. ಸೊ ನನಗಿವತ್ತು ಕೂಡ ನನ್ನ ವಿಡಿಯೋಸಲ್ಲಿ ತುಂಬ ಜನ ಕೇಳ್ತಾ ಇರ್ತೀರಾ, ಅಕ್ಕ ಬ್ಯಾಕ್ ಪೇಯ್ನ್ ಬರಲ್ವಾ ನಿಮಗೆ, ಆರಾಮಾಗಿರ್ತೀರಾ ಹಂಗೆ ಹಿಂಗೆ ಅಂತ. ನಾನು ನಿಜ ಹೇಳ್ತಾಯಿನಿ, ಓವರ್ ಆಲ್ 10 ಇಯರ್ಸಿಂದ ನಂಗೆ ಒಂದು ದಿವಸನೂ ಬ್ಯಾಕ್ ಪೇಯ್ನ್ ಬಂದಿಲ್ಲ. ಇವಾಗ ಕ್ಯಾರಿಯಿಂಗ್ ಇದ್ದೀನಿ, ಆಲ್ಮೋಸ್ಟ್ 9 ಮಂತ್ಸ್ ಹತ್ರ ಆಗಿದ್ದೀನಿ. ಇವತ್ತಿಗೂ ಕೂಡ ನನಗೆ ಒಂದು ದಿನಕ್ಕೂ ಬ್ಯಾಕ್ ಪೇಯ್ನ್ ಬಂದಿಲ್ಲ. ಬಾಳಂತಂದಲ್ಲೂ ಅಷ್ಟೇ ಒಂದು ದಿವಸನೂ ನನಗೆ ಬ್ಯಾಕ್ ಪೇಯ್ನ್ ಬಂದಿಲ್ಲ. ಅಮ್ಮಂದ್ರೆ ಏನು ಬಾಳಂತನ ಮಾಡ್ತಾರೆ, ಅದ್ರ ಜೊತೆಗೆ ನಾವು ಅದಕ್ಕೆ ಸ್ಪಂದಿಸಬೇಕು ಅಲ್ವಾ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾವು ಕೇಳಬೇಕಾಗತ್ತೆ. ಸೊ ನಾನು ಹೇಳೋದಷ್ಟೇ, ಆರಾಮಾಗಿರಿ, ರೆಸ್ಟ್ ಮಾಡಿ, ಸ್ವಲ್ಪ ಚೆನ್ನಾಗಿರೋ ಒಳ್ಳೆ ಫುಡ್ನ ತಿನ್ನಿ. ಜ್ಯೂಸ್ಗಳು ಇದೆಲ್ಲ ಕುಡಿಯೋಕ್ಕೆ ಹೋಗಬೇಡಿ. ನಿಜ ಕೆಮ್ಮು ಅಥವಾ ಒಂದು ಸ್ವಲ್ಪ ಕೋಲ್ಡ್ ಆಯಿತು ಅಂದರೂ ಅಕ್ಷಿಗಳಿರ್ಬೋದು ಅಥವಾ ಕೋಲ್ಡಾಗಿ ಕೆಮ್ಮು ಬರೋದು ಆ ಥರದ್ದು ಏನಾದರೂ ಆದರೆ ಸ್ಟಿಚಸ್ಸು, ನಾವು ನರ್ವ್ಸ್ ಎಲ್ಲ ಎಳೆಯುತ್ತಾರೆ ಅವಾಗ ಅಕ್ಷಿ ಹಾಕಿದಾಗ, ಸ್ಟಿಚಸ್ಸು ಬ್ಲೀಡಿಂಗ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆದಷ್ಟು ಕೋಲ್ಡ್ ಐಟಮ್ಸ್ ಎಲ್ಲದನ್ನು ಕೂಡ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಆದಷ್ಟು ಸಾಫ್ಟಾಗಿರುವಂಥ ಫುಡ್ನ ತೊಗೊಳ್ಳಿ. ಗಂಜಿ ಇರ್ಬೋದು ಅಥವಾ ಉಪ್ಪಿಟ್ಟು, ತುಂಬ ಮೆತ್ತಗಿರುವಂಥ ಅನ್ನ, ಈ ಥರ ತಿನ್ನಿ. ಚಪಾತಿ, ಮುದ್ದೆ ಈ ಥರದ್ದೆಲ್ಲ ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 6 ವೀಕ್ಸ್ ಆದ್ರೂ ಅವಾಯ್ಡ್ ಮಾಡಬೇಕಾಗುತ್ತೆ ಗಟ್ಟಿ ಪದಾರ್ಥಗಳು. ರೀಸನ್ ಏನಪ್ಪ ಅಂದರೆ, ಒಂದು ಸ್ಟಿಚಸ್ ಎಲ್ಲ ಏನಿದೆಯಲ್ಲ ಅದೆಲ್ಲ ಸ್ವಲ್ಪ ಒಣಗಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ನಮಗೆ ಈ ಗಟ್ಟಿ ಪದಾರ್ಥಗಳು ಚಪಾತಿ ಇರ್ಬೋದು ಅದನ್ನೆಲ್ಲ ತಿಂದಾಗ ನಮಗೆ ಮೋಷನ್ ಪಾಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಮೋಷನ್ ಪಾಸ್ ಮಾಡೋಕ್ಕೆ ಕಷ್ಟ ಆದಾಗ ನಾವು ಏನು ಮುಗ್ತೀವಲ್ಲ ಆವಾಗ ಕೂಡ ಸ್ಟಿಚಸ್ಸು ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಅದೆಲ್ಲ ಗಾಯ ವಾಸಿ ಆಗಿರೋದಿಲ್ಲ ಇನ್ನು. ಅದಕ್ಕೋಸ್ಕರ ಆದಷ್ಟು ಅವಾಯ್ಡ್ ಮಾಡಿ. ಗಟ್ಟಿ ಪದಾರ್ಥಗಳನ್ನ ತಿನ್ನಕ್ಕೆ ಹೋಗ್ಬಿಡಿ. ಒಂದು ಮಂತ್ ಆದರೂ ನಿಜ 4 ವೀಕ್ಸ್ to 6 ವೀಕ್ಸ್ ಆರಾಮಾಗಿ ಏನು ಸಾಫ್ಟ್ ಅಮ್ಮಂದ್ರು ಕೊಡ್ತಾರೆ ಅದನ್ನು ಊಟ ಮಾಡಿ. ಮಗು ತುಂಬ ಇಂಪಾರ್ಟೆಂಟ್, ನಮ್ಮ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್. ಜೀವನ ಪೂರ್ತಿ ತಿನ್ನೋದಿದ್ದೇ ಇರುತ್ತೆ. ಆಮೇಲೆ ಇಲ್ಲ ನಂಗೆ ಹಂಗೆ ಇರಬೇಕು ಹಿಂಗೆ ಇರಬೇಕು, ಅದೆಲ್ಲ ಖಾರ ತಿನ್ನಬಾರ್ದು ಅಂತ ಹೇಳ್ತಾರೆ. ಖಾರನ ಆದಷ್ಟು ಅವಾಯ್ಡ್ ಮಾಡಿ. ಖಾರ ಏನಕ್ಕೆ ತಿನ್ನಬಾರ್ದು ಅಂತ ಹೇಳ್ತಾರೆ ನಾನು ಹೇಳ್ತೀನಿ. ಅವಾಗಿನ ಮಾಡೋದೆಲ್ಲ ತಪ್ಪು, ಇವಾಗ ಮಾಡೋದೆಲ್ಲ ಕರೆಕ್ಟು ಬಾಳಂತನ ಅಂತ ಹೇಳೋಕ್ಕೂ ಆಗಲ್ಲ. ಯಾಕೆಂದರೆ ನಾನು ಹೇಳೋದೇನೆಂದರೆ, ಖಾರ ಜಾಸ್ತಿ ತಿನ್ನಬಾರ್ದು ಅಂತ ಏನಕ್ಕೆ ಹೇಳ್ತಾರೆ ಅಂತಂದರೆ, ಹೊಟ್ಟೆಲಿ ಫುಲ್ಲು ಹುಣ್ಣಾಗಿರುತ್ತೆ, ಹೊಟ್ಟೆ ಫುಲ್ ಗಾಯ ಆಗಿರುತ್ತೆ. ಒಂದು ಮಗುನ ಸಿಸರಿನ್ ಮಾಡಿ ತೆಗ್ದಿದೆ ಅಂದರೆ ಆ ಗಾಯ ಏನಿದೆ, ಆ ಕಟ್ ಮಾಡಿ ನರ್ವ್ಸ್ ಏನಿದೆ ಅದೆಲ್ಲ ಗಾಯ ಇದ್ದೇ ಇರುತ್ತೆ. ಇವಾಗ ನಮ್ಮ ಕೈಯೇ ಒಂಚೂರು ಕಟ್ಟಾಗಿ ಆದ ಮೇಲೆ ಒಂಚೂರು ಖಾರ ಬಿದ್ದರೆ ಎಷ್ಟು ನೋವಾಗುತ್ತೆ ಹೇಳಿ. ಸೇಮ್ ಹೊಟ್ಟೆಲೂ ಕೂಡ ಹಂಗೆ ಆಗ್ತಾ ಇರುತ್ತೆ. ಆದಷ್ಟು ಖಾರ ಎಲ್ಲ ತಿನ್ನೋದನ್ನ ಅವಾಯ್ಡ್ ಮಾಡಿದ್ರೆ ಬೆಸ್ಟು. ಬೇಗ ಹೊಟ್ಟೆಲಿರೋ ಹುಣ್ಣು ಆರುತ್ತೆ ಅಂತ ಹೇಳ್ತಾರೆ. ಅದು ಬಿಟ್ಟು ಇವಾಗ ಖಾರ ತಿಂದರೆ ಮಗು ಹಾಲು ಖಾರ ಬರುತ್ತೆ, ಅದೆಲ್ಲ ಸುಳ್ಳು, ಅದೆಲ್ಲ ಲಾಜಿಕ್ಕಲ್ಲ. ಬಟ್ ನಮ್ಮ ಹೊಟ್ಟೆ ಒಳಗಿರುವಂಥ ಗಾಯ ವಾಸಿ ಆಗೋ ತನಕ ಆದ್ರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಖಾರ ಕಡಿಮೆ ಇರೋವಂತಹ ಪದಾರ್ಥಗಳು, ಹಸಿಮೆಣಸಿನ್ಕಾಯಿ ತಿಂದೇ ಇರೋವಂಥದ್ದು ಇರ್ಬೋದು, ಹಾಗೆ ಹಸಿ ಕೊಬ್ಬರಿ ತಿಂದೇ ಇರೋವಂಥದ್ದು ಇರ್ಬೋದು, ಈ ಥರದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ನಾನು ಫುಡ್ಡೆಲ್ಲ ಏನು ಹೆಂಗೆ ಅಂತ ನನ್ನ ಒಂದು ಬಾಳಂತನ ಆದಾಗ ಅವಾಗ ತೋರಿಸ್ತೀನಿ ನಿಮ್ಗೆ ಹೆಂಗೆ ಏನು ಅಂತ. ನಾನು ಇವಾಗ ಎಲ್ಲದನ್ನೂ ಹೇಳೋಕ್ಕಾಗಲ್ಲ. ಆದಷ್ಟು ಗಟ್ಟಿ ಪದಾರ್ಥಗಳನ್ನ ಕಡಿಮೆ ಮಾಡಿ. ಹಸಿಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, ಎಣ್ಣೆ, ನನಗೆ ಅಮ್ಮ ತುಂಬ ಹೇಳ್ತಾ ಇದ್ದಿದ್ದೇನೆ, ನೀನು ಎಲ್ಲದೂ ತಿನ್ಬೇಡ ಅಂತ ಹೇಳೋಕ್ಕಾಗಲ್ಲ. ಹಸಿಮೆಣಸಿನ್ಕಾಯಿ, ಹಸಿ ಕೊಬ್ಬರಿ ಇರ್ಬೋದು, ಹಾಗೆ ಕೆಲವು ಎಣ್ಣೆ, ಈ ಥರದ್ದೆಲ್ಲ ಒಂದಷ್ಟು ಅವಾಯ್ಡ್ ಮಾಡು. ಸ್ವಲ್ಪ ದಿವಸ ಆಮೇಲೆ ಎಲ್ಲ ತಿನ್ಬೋದು ನೀನೇ ಅಂತ ಅಮ್ಮ ಹೇಳೋರು. ನಾನು ಅದನ್ನ ಚೆನ್ನಾಗೇ ಫಾಲೋ ಮಾಡಿದ್ದೆ ಕೂಡ. ಅದಾದಮೇಲೆ ನೀರು ಕುಡೀರಿ, ಚೆನ್ನಾಗಿ ನೀರು ಕುಡೀರಿ. ನೀರನ್ನ ಕೊಡಲ್ಲ ಕೆಲವೊಂದು ಮನೆಗಳಲ್ಲಿ, ಅದು ತುಂಬ ಅಂದರೆ ತುಂಬ ತುಂಬ ದೊಡ್ಡ ತಪ್ಪದು. ಆದಷ್ಟು ನೀರು ಚೆನ್ನಾಗಿ ಕುಡೀರಿ ಅಂತಲೇ ಹೇಳ್ತೀನಿ ನಾನು. ನೀವು 2 ರಿಂದ 3 ಲೀಟ್ರ್ ನೀರು ಕುಡಿಲೇಬೇಕು. ಇಲ್ಲ ಅಂದರೆ ಕಾನ್ಸ್ಟಿಪೇಷನ್ ನಾನು ಹೇಳ್ದೆ ಅಲ್ಲ, ಇಲ್ಲ ಡ್ರೈ ಆಗುತ್ತೆ. ನೀವು ನೀರು ಎಷ್ಟು ಚೆನ್ನಾಗಿ ಕುಡಿದ್ರೆ ಅಷ್ಟು ಚೆನ್ನಾಗಿ ಮಗುಗೆ ಹಾಲಾಗುತ್ತೆ. ಇದು ಎಷ್ಟು ಜನ ನಂಬ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನಂತೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಿಜ. ನಾನು ತುಂಬ ಜನ ವಿಡಿಯೋಗಳನ್ನು ನೋಡಿದ್ದೀನಿ, ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆನೂ ಕೂಡ. ಅದೂ ಅಷ್ಟೇ, ನಾವು ನೀರು ಎಷ್ಟು ಚೆನ್ನಾಗಿ ಕುಡಿದೀವಿ ಅಷ್ಟು ಚೆನ್ನಾಗಿ ಹಾಲಾಗುತ್ತೆ ಅಂತ ಕೂಡ ಹೇಳ್ತಾರೆ. ಮತ್ತು ಮಗು ಹುಟ್ಟಿದ ತಕ್ಷಣ ನಮಗೆ ಲೇಸಿನೆಸ್ ಆಗಿ ಬೇಬಿಗೆ ಫೀಡ್ ಮಾಡದೇ ಇರೋ ಥರ ಮಾಡ್ತೀವಿ, ನಮಗೆ ಹಿಂಸೆ ಆಗ್ತಾ ಇರುತ್ತೆ. ಅಯ್ಯೋ ಯಾರಪ್ಪ ಕುಡಿಸೋದು, ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ನೀವು ಫೀಡ್ ಮಾಡೋಕ್ಕೆ ಟ್ರೈ ಮಾಡಿ. ಅದು ಬೇಗ ಹೀಲ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಫೀಡ್ ಮಾಡೋದ್ರಿಂದ. ಹಾಗೆ ಮಗು ಕೂಡ ಒಂದು ಕಂಫರ್ಟ್ ಝೋನ್, ಅದಕ್ಕೆ ಹೊಟ್ಟೆ ಹಸಿವು ತಡೆಯೋಕ್ಕಾಗಲ್ಲ ಮಗುಗೂ ಕೂಡ. ಆದಷ್ಟು 2 ಅವರ್ಸ್ಗೆ ಒಂದ್ಸತಿ ಫೀಡ್ ಮಾಡ್ತಾ ಇರಿ. ಹಾಗೆ ನೀವು ಸಿಸರಿನ್ ಬಗ್ಗೆನೇ ಹೇಳಬೇಕು ಅಂದರೆ ನಾನು ಹೇಳೋದು, ಆದಷ್ಟು
ರೆಸ್ಟ್ ಮಾಡಿ 6 ವೀಕ್ಸ್ ಆರಾಮಾಗಿರಿ. ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ. ಅಟ್ಲೀಸ್ಟ್ 1 ಮಂತ್ ಆದರೂ 6 ವೀಕ್ಸ್ ಅಂದರೆ 6 ವಾರಗಳು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಯಾರಾದರೂ ಇದ್ದೇ ಇರ್ತಾರೆ ಮನೇಲಿ, ಅಮ್ಮ ಅತ್ತೆ ಮನೇಲಿದ್ದರೆ ಅಲ್ಲಿ ಇರ್ತಾರೆ, ಅಮ್ಮನ ಮನೇಲಿದ್ದರೆ ಅಮ್ಮ ಇರ್ತಾರೆ. ಇಲ್ಲ ಯಾರೂ ಇಲ್ಲ ಅಂದರೆ ಹೆಲ್ಪ್ಗೆ ಯಾರನ್ನಾದರೂ ಇಟ್ಕೊಳ್ಳಿ, ಇಲ್ಲ ಹಸ್ಬೆಂಡ್ ಇರ್ತಾರೆ. ಯಾರಾದರೂ ಒಂದು ಹೆಲ್ಪನ್ನ ತೊಗೊಂಡು ಆರಾಮಾಗಿ ರೆಸ್ಟ್ ಮಾಡಿ. ಸಿಸರಿನಿಂದ ನಾವೆಲ್ಲ ಮಾಡ್ಕೊಂಬಿಡ್ತೀವಿ, ಎಲ್ಲ ಮಾಡಿಬಿಡ್ತೀವಿ ಅಂದರೆ ಓಕೆ, ಮೈಂಡ್ಸೆಟ್ ಇದ್ದರೆ ಎಲ್ಲವನ್ನೂ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದೆಲ್ಲ ಕೂಡ ನಮಗೆ ಫ್ಯೂಚರಲ್ಲಿ ಎಫೆಕ್ಟ್ ಆಗಿಬಿಡುತ್ತೆ. ತುಂಬ ಫ್ರೆಷರ್ ಬಾಡಿ ತುಂಬ ವೀಕಲ್ಲಿದ್ದವಾಗ ನಾವು ಅದ್ರ ಮೇಲೆ ಫ್ರೆಷರ್ ಆಗ್ತಾಯಿದ್ರೆ ಏನಾಗುತ್ತೆ, ಅದು ವಾಸಿ ಆಗೋಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಸೊ ಆದಷ್ಟು ಯಾರಾದರೂ ಹೆಲ್ಪ್ಗೆ ಇಟ್ಕೊಳ್ಳಿ. 1 ತಿಂಗಳು ಆರಾಮಾಗಿ ಯಾರಾದರೂ ಒಬ್ಬರನ್ನ ಹೆಲ್ಪ್ಗೆ ಇಟ್ಕೊಂಡು ಒಂದಷ್ಟು ಪೇ ಮಾಡ್ತೀವಿ ಅಷ್ಟೇ. ಬಟ್ ಆರಾಮಾಗಿ ನಾವಿರ್ತೀವಿ ಅಲ್ವಾ, ಮೇಯ್ನು ಒಂದು 6 ವೀಕ್ಸ್ ಆರಾಮಾಗಿ ರೆಸ್ಟ್ ಮಾಡಿ. ಅದೊಂದು ಸ್ವಲ್ಪ ಒಂದು ಸ್ಟಿಚಸ್ ಎಲ್ಲ ಏನಿದೆಯಲ್ಲ ಅದೆಲ್ಲ ಸರಿ ಹೋಗೋ ತನಕ ಆರಾಮಾಗಿ ರೆಸ್ಟ್ ಮಾಡಿ. ನಿಮ್ಮ ಕೆಲಸ ಏನಿದೆ, ನಿನ್ನ ಮಗುನ ನೋಡ್ಕೋಬೇಕು. ಹಂಗಂದ್ಬಿಟ್ಟು ಫುಲ್ ಬೆಡ್ ರೆಸ್ಟು, ನಾನು ಭಾಳ ಅಂತ ಏನು ಎದ್ದೇಳಬಾರ್ದು, ಓಡಾಡಬಾರ್ದು ಅಂತೆಲ್ಲ. ನಿಮ್ಮ ಕೆಲಸ, ನಿಮ್ಮ ಮಗು ಕೆಲಸ ಎರಡನ್ನೂ ಕೂಡ ನೀವು ಮಾಡಬೇಕು. ಅದನ್ನು ಬಿಟ್ಟು ಬೇರೆ ನಾನು ಕಸ ಗುಡಿಸ್ತೀನಿ, ಪಾತ್ರೆ ತೊಳಿತೀನಿ, ಅಡುಗೆ ಮಾಡ್ತೀನಿ, ಇದೆಲ್ಲ ಬೇಡ. 6 ವೀಕ್ಸು ಯಾರನ್ನಾದರೂ ಆರಾಮಾಗಿ ಇಟ್ಕೊಂಡು, ಅಂದರೆ ಅಮ್ಮ ಅತ್ತೆ ಮನೆ ವಾತಾವರಣದಲ್ಲಿ ಯಾರೂ ಇಲ್ಲ ಅಂತಂದರೆ ಹೆಲ್ಪ್ಗಾದರೂ ಯಾರನ್ನಾದರೂ ಇಟ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿ ಅಂತ ಹೇಳ್ತೀನಿ 6 ವೀಕ್ಸ್ ತನಕ. ಅದಾದಮೇಲೆ ನೆಕ್ಸ್ಟ್ ಅಂತಂದರೆ ಬಟ್ಟೆ ಕಟ್ಟೋದಿರ್ಬೋದು, ಬೆಲ್ಟ್ ಹಾಕೋದಿರ್ಬೋದು, ಹಾಸ್ಪಿಟಲಲ್ಲೇ ಹಾಕ್ಬಿಡ್ತಾರೆ. ನನಗೂ ಅಷ್ಟೇ 3 ಡೇಸ್ಗೆಲ್ಲ ಹಾಸ್ಪಿಟಲಲ್ಲಿ ಬಟ್ಟೆ ಕಟ್ಟಿದ್ರು. ನನಗೆ ಗೊತ್ತಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರ 1 ವೀಕ್ ಅಟ್ಲೀಸ್ಟ್ 8 ಡೇಸ್ ಆದ್ರೂ ಬಟ್ಟೆ ಕಟ್ಟೋದಾಗಲಿ ಬೆಲ್ಟ್ ಹಾಕೋದಾಗಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಸ್ವಲ್ಪ ಲೂಸಾಗಾದರೆ ಓಕೆ, ಈಗ ಬಟ್ಟೆ ಎಲ್ಲ ಕಟ್ಟೋದಾನೆ ಸ್ವಲ್ಪ ಟೈಟಾಗಿ ಕಟ್ತಾರೆ. ಸೊ ಅದೆಲ್ಲ ಅಷ್ಟೊಂದು ಬೇಗ ಬೇಡ ಅಂತ ನನಗನ್ಸುತ್ತೆ. ಯಾಕೆಂದರೆ ಟೈಟಾಗಿ ಕಟ್ಟಿದಷ್ಟು ಬೇಗ ಗಾಯ ವಾಸಿ ಆಗಲ್ಲ. ಒಂದು 8 ಡೇಸ್ ಆರಾಮಾಗಿ ಬಿಟ್ಬಿಡಿ, ಅದಾದಮೇಲೆ ಕಟ್ಕೊಳ್ಳಿ, ಏನೂ ಆಗೋದಿಲ್ಲ. ನಾನು ನಿಜ ಹೇಳ್ತಾ ಇದ್ದೀನಲ್ಲ, ನಾನು ಒಂದು 15 ಡೇಸ್ ಕಟ್ಟಿದೆ ಅಷ್ಟೇ ಬಟ್ಟೆ. ಇಲ್ಲೇ ಕಟ್ಬಿಟ್ರು 3 ಡೇಸ್ ಇದ್ದವಾಗೆ ಹಾಸ್ಪಿಟಲಲ್ಲೇ ನಂಗೆ ಬಟ್ಟೆ ಕಟ್ಟಿದ್ರು. 15 ಡೇಸ್ ಹಾಕೋತಾ ಇದ್ದೆ. ಅದಾದಮೇಲೆ ನನಗೆ ಏನು ಪಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳ್ದಲ್ಲ, ನಮ್ಮಮ್ಮ ಬಿಲ್ಕುಲ್ ಬೇಡ ಅಂದರೆ ಬೇಡ, ಹೊಟ್ಟೆ ಬಂದರೂ ಪರವಾಗಿಲ್ಲ, ನೀನೇನು ಮಾಡೋಕ್ಕೆ ಹೋಗ್ಬೇಡ. ಅದು ಟೈಟಾಗಿ ಕಟ್ಟಿದಾಗ ಮತ್ತೆ ನನಗೆ ಭಯ, ಅಮ್ಮ ಹೊಟ್ಟೆ ಬಂದುಬಿಟ್ರೆ ಮತ್ತೆ ಚೆನ್ನಾಗಿ ಕಾಣಿಸಲ್ಲ ಅಂತ. ನಮ್ಮಮ್ಮ ನೀನು ಚೆನ್ನಾಗಿ ಕಾಣಿಸೋದು ಓಕೆನಾ, ವಾಸಿ ಆಗೋದು ಇಂಪಾರ್ಟೆಂಟಾ, ನೀನೇನು ಕಟ್ಟಬೇಡ ಅಂತ. ನಾನು ಬಟ್ಟೆನೇ ಕಟ್ಟಿಲ್ಲ, ನೀವು ನೋಡಿರ್ತೀರ ನನ್ನ ಸ್ಟಮಕ್ ಹೇಗಿದೆ ಅಂತ. ಸೊ ಹೊಟ್ಟೆ ಬರಲ್ಲ, ಆಮೇಲೆ ಕರಗಿಸ್ಬೋದು ನೀವು ಬಂದರೂ ಕೂಡ. ಫಸ್ಟ್ ನಿಮ್ಮ ಸೇಫ್ಟಿನ ನೋಡ್ಕೊಳ್ಳಿ. ಒಂದು 8 ಡೇಸ್ ಇಲ್ಲ 10 to 15 ಡೇಸೇ ನೀವು ಏನು ಬಟ್ಟೆ ಬೆಲ್ಟು ಏನು ಕಟ್ಟಕ್ಕೆ ಹೋಗ್ಬಿಡಿ, ಆರಾಮಾಗಿದ್ಬಿಡಿ. ಅದಾದಮೇಲೆ ಬಟ್ಟೆ ಬೆಲ್ಟು ಎಲ್ಲ ಮಾಡ್ಕೊಳ್ಳಿ. ತುಂಬ ಟೈಟಾಗಿ ಹಾಕೋದು, ಅದು ಬ್ಯಾಕ್ ಸಪೋರ್ಟ್ ಸಿಗುತ್ತೆ ಅಂತ ಬಟ್ಟೆ ಕಟ್ಟೋದು, ಹೊಟ್ಟೆಗೆ ಬರುತ್ತೆ ಅಂತಲೇ ಇರ್ಬೋದು, ಬೆನ್ನಿಗೆ ತುಂಬ ಶಕ್ತಿ ಕೊಡುತ್ತೆ ಅಂತ ಬಟ್ಟೆ ಕಟ್ತಾಯಿದ್ರು ಮುಂಚೆ ಎಲ್ಲ. ಸೊ ಅದು ಕರೆಕ್ಟ್ ಇಲ್ಲ ಅಂತ ಹೇಳಲ್ಲ, ಬಟ್ ಸ್ಟಿಚಸ್ ಹಾಕಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ನೀವು. ಇದೊಂದನ್ನು ಅವಾಯ್ಡ್ ಮಾಡಿ. ಹಾಗೆ ತುಂಬ ಓಡಾಡೋದು, ಟ್ರಾವೆಲ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾರು ಕೂಡ ಆ ಟೈಮಲ್ಲಿ ಟ್ರಾವೆಲ್ ಮಾಡಲ್ಲ, ಆದಷ್ಟು ನೋಡಿಕೊಂಡು ಅವಾಯ್ಡ್ ಮಾಡಿ ಓಕೆನಾ. ಟೈಟಾಗಿರುವಂಥ ಬಟ್ಟೆಗಳನ್ನ ಕೂಡ ಅವಾಯ್ಡ್ ಮಾಡಿ. ಎಲಾಸ್ಟಿಕ್ ಇರುವಂತಹ ಪ್ಯಾಂಟ್ಗಳಿರ್ಬೋದು, ಈ ಥರದ್ದೆಲ್ಲ ಲೆಗಿನ್ಸ್ಗಳು, ಈ ಥರದ್ದೆಲ್ಲ ಟೈಟಾಗಿರುವಂಥ ಬಟ್ಟೆಗಳನ್ನ ಆದಷ್ಟು ಕಡಿಮೆ ಮಾಡಿ. ಗೌನ್ಸನ್ನು ಯೂಸ್ ಮಾಡಿ, ನೈಟಿಗಳನ್ನು ಯೂಸ್ ಮಾಡಿ. ಈ ಥರ ಯೂಸ್ ಮಾಡೋದ್ರಿಂದ ಫ್ರೀಯಾಗಿರುತ್ತೆ. ನಾವು ಏನು ಸ್ಟಿಚಸ್ ಹಾಕಿರ್ತಲ್ಲ ಅದ್ರ ಮೇಲೆ ಫ್ರೆಷರ್ ಬೀಳ್ದಿರುತ್ತೆ. ಈ ಎಲಾಸ್ಟಿಕ್ ಇರೋವಂಥದ್ದನ್ನ ಹಾಕಿದ್ರೆ ಅದು ತುಂಬ ಕೆಳಗಡೆನೇ ನಮಗೆ ಸ್ಟಿಚಸ್ ಹಾಕಿರ್ತಾರೆ. ನೀವು ಹೊಟ್ಟೆ ಮೇಲೆ ಹಾಕಿದ್ರು ನರ್ವ್ಸ್ ಎಳಿಯುತ್ತೆ, ನರಗಳೆಲ್ಲ ಎಳ್ದಂಗೆ ಆಗುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡಿ. ಅದನ್ನು ನೀವು ಏನು ಹೇಳ್ತೀವಿ, ಎಲಾಸ್ಟಿಕ್ ಇರುವಂತಹ ಒಂದು ಬಟ್ಟೆಗಳನ್ನೆಲ್ಲ ಕೂಡ ಆದಷ್ಟು ಟೈಟಾಗಿರೋ ಬಟ್ಟೆಗಳನ್ನ ಯಾವುದನ್ನು ಕೂಡ ಹಾಕೋಕ್ಕೆ ಹೋಗ್ಬಿಡಿ. ಗೌನ್ಸು ನೈಟೀಸ್ ಎಲ್ಲೂ ಹೊರಗಡೆ ಹೋಗಲ್ಲ, ಹಾಸ್ಪಿಟಲ್ಗೆ ಹೋಗುವಾಗ ಒಂದು ಸ್ವಲ್ಪ ಹಾಕೊಂಡು ಹೋಗಿ ಬರ್ಬೋದು. ಬಟ್ ಮನೇಲಿರುವಾಗ ಆದಷ್ಟು ಗೌನ್ಗಳು, ನೈಟಿಗಳು ಕಂಫರ್ಟಬಲ್ ಆಗಿರುತ್ತೆ ಅಂಥ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ಮತ್ತು ಎಕ್ಸಸೈಸ್ ಮಾಡೋದು, ದಪ್ಪ ಆಗಿಬಿಟ್ಟಿದ್ದೀನಿ ಸಣ್ಣ ಆಗಬೇಕು ಅಂತ ಎಕ್ಸಸೈಸ್ ಮಾಡೋದು, ವಾಕ್ ಮಾಡೋದು, ಇದೆಲ್ಲ ಏನು ಮಾಡೋಕ್ಕೆ ಹೋಗ್ಬಿಡಿ. ಒಂದು 2 ಮಂತ್ಸ್ ಆರಾಮಾಗಿ ಇದ್ಬಿಡಿ. ಅದಾದಮೇಲೆ ನೀವು ಎಲ್ಲ ಕರಗಿಸೋದು ಮಾಡೋದು ಇದ್ದಿದ್ದೇನೆ, ಆಮೇಲೆ ನೀವು ಮಾಡ್ಕೋಬೋದು. ಎಕ್ಸಸೈಸು ಇದನ್ನೆಲ್ಲ ಕೂಡ ಆದಷ್ಟು ಅವಾಯ್ಡ್ ಮಾಡಿ. ಒಂದು 2 ಮಂತ್ಸ್ ಆದಮೇಲೆ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ. ಇವಾಗಿನ ಹೆಂಗಿದೆ ಅಂದರೆ ದಪ್ಪ ಆಗಿಬಿಟ್ಟಿದ್ದೀನಿ, ಸಣ್ಣ ಆಗಬೇಕು ಅನ್ನೋದೊಂದು ಕರೆಕ್ಟ್, ಸಣ್ಣ ಆಗಬೇಕು. ಬಟ್ ಆದಷ್ಟು ಒಂದು 2 ಮಂತ್ಸ್ ಆದಮೇಲೆ ಇದನ್ನು ಮಾಡಿಕೊಂಡ್ರೆ ಬೆಸ್ಟ್. ಹಾಗೆ ತುಂಬ ಹೊತ್ತು ಕೂತಿರೋದಾಗಲಿ ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ಮಗುಗೂ ಮಲ್ಕೊಂಡು ಫೀಡ್ ಮಾಡಿ. ತುಂಬ ಜನ ಹೇಳ್ತಾರೆ ಮಲ್ಕೊಂಡು ಫೀಡ್ ಮಾಡೋದ್ರಿಂದ ಕಿವಿಯಲ್ಲೆಲ್ಲ ಹಾಲು ಬಂದುಬಿಡುತ್ತೆ, ಮೂಗಲ್ಲೆಲ್ಲ ಹಾಲು ಬಂದುಬಿಡುತ್ತೆ. ಅದೆಲ್ಲ ನನಗೇನೋ ಗೊತ್ತಿಲ್ಲ, ಸುಳ್ಳು. ನನ್ನ ಮಗನ ಒಂದು ಬಾಳಂತನೆಲ್ಲ ನಾನು ಮಲ್ಕೊಂಡೆ ಹಾಲು ಕುಡಿಸ್ತಾ ಇದ್ದೆ.
ಒಂದು 15 days ಕೂತು ಕುಡಿಸಿರ್ಬೋದು ಅಷ್ಟೇ ನಾನು. ಅದಾದಮೇಲೆ ನಂಗೆ ಅಮ್ಮ ಹೇಳ್ತಿದ್ರು, ಅವನು ತುಂಬ ಗಲಾಟೆ ಮಾಡ್ತಿದ್ದ ರಾತ್ರಿ ಎಲ್ಲ. ಅಮ್ಮ ನನ್ನ ಬಿಡ್ತಾ ಇರಲಿಲ್ಲ, ತುಂಬ ಕೂತ್ಕೊಂಡಿರ್ಬೇಡ ನೀನು, ಬ್ಯಾಕ್ ಪೇನ್ ಬರುತ್ತೆ, ಬೇಡ ಮಲ್ಕೋ ಅಂತ. ಸೊ ಮಲ್ಕೊಂಡೆ ಹಾಲು ಕುಡಿಸೋದನ್ನ ಅಮ್ಮ ನನಗೆ ಹೇಳ್ಕೊಡ್ತಿದ್ರು, ಹಿಂಗೆ ಕುಡಿಸು ಅಂದರೆ ತಲೆನ ಒಂಚೂರು ಹೈಟ್ ಕೈ ಕೆಳಗೆ ಇಟ್ಕೊಂಡು ತಲೆ ಹೈಟ್ ಮಾಡಿಕೊಂಡು ಹಾಲು ಕುಡಿಸಿದ್ರೆ ಮಲ್ಕೊಂಡು ಏನೂ ಆಗೋದಿಲ್ಲ. ನೀವು ಮಗು ಕಂಫರ್ಟಬಲ್ ಆಗಿದೆಯಾ, ನೀವು ಮಗುನ ಸ್ವಲ್ಪ ತಲೆ ಹೈಟಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದನ್ನ ಗಮನ ಇಡಿ. ಮಗು ಹಾಲು ಕುಡಿಯೋವಾಗ ನೀವು ಗಮನ ಅಲ್ಲಿರಬೇಕು ಅಷ್ಟೇ. ಮಗುಗೆ ಹಾಲು ಕುಡಿಸ್ಕೊಂಡು ನೀವು ನಿದ್ದೆ ಮಾಡಿದ್ರೆ ಏನಾಗುತ್ತೆ ಅದು ಹೇಳೋಕ್ಕಾಗಲ್ಲ ಅಷ್ಟೇ. ಏನೂ ಆಚೆ ಬರೋದು ಅದೆಲ್ಲದೆಲ್ಲ ಏನೂ ಆಗಲ್ಲ. ಮಲ್ಕೊಂಡು ಹಾಲು ಕುಡಿಸ್ಬೋದು ಆರಾಮಾಗಿ. ನೀವು ಹೆಂಗೆ ಕಂಫರ್ಟಬಲ್ ಆಗ್ತೀರಾ ಅದನ್ನ ನೋಡ್ಕೊಂಡು ಮಾಡಿ. ತುಂಬ ಹೊತ್ತು ಕುತ್ಕೊಂಡಿರೋದು, ಹಾಗೆ ಇನ್ನೊಂದು ಏನು ಮಾಡ್ತಾರೆ, ಸಿಸರಿನ್ ಆಗಿಬಿಟ್ಟಿದೆ, ಗಾಯ ಆಗಿದೆಯಲ್ಲ ಅದನ್ನ ಮುಟ್ಟಿ ನೋಡ್ಕೊಳ್ಳೋದು, ಆ ಥರ ಮುಟ್ಟಕ್ಕೆ ಹೋಗ್ಬೇಡಿ. ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಮುಟ್ಟಿ ಅದೊಂಥರ ಕಾಯಿ ಥರ ಬೆಳ್ಕೊಂಡ್ಬಿಡುತ್ತೆ. ಮುಟ್ಟಕ್ಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ. ನಮ್ಮ ಏನು C-section ಆಗಿರೋವಂಥ ಜಾಗ ಇದೆ ಅದನ್ನು ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಹೋಗ್ಬಿಡಿ, ಓಕೆನಾ. ಮತ್ತು ಯೂರಿನ್ ಪಾಸ್ ಮಾಡಬೇಕು ಅಂದ ತಕ್ಷಣ ಯೂರಿನ್ ಪಾಸ್ನ ಮಾಡಿ. ಯೂರಿನ್ನ ತಡೆದು ಇಟ್ಕೊಳ್ಳೋದು ಈ ಥರದ್ದೆಲ್ಲ ಮಾಡಿದ್ರೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಯೂರಿನ್ ಇನ್ಫೆಕ್ಷನ್ ಆದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಆಲ್ರೆಡಿ ಹೊಟ್ಟೆಲಿ ಗಾಯ ಇರುತ್ತೆ. ನೀವು ಯೂರಿನ್ ಇನ್ಫೆಕ್ಷನು ಆದರೆ ಅದು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಬೇಬಿಗೆ ಹಾಲು ಕುಡಿಸ್ತಾ ಇರ್ತೀರ. ಸೊ ಆದಷ್ಟು ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಯೂರಿನ್ ಪಾಸ್ ಮಾಡಿದಾಗೆಲ್ಲ ಕೂಡ ಅದು ಯೂರಿನ್ ಇನ್ಫೆಕ್ಷನ್ ಆಗೋದನ್ನ ತುಂಬ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಚಳಿಗಾಲ ಇವಾಗ ಏನು ಡೆಲಿವರಿಗಳಾಗಿದೆ ನಂಗೆ ಕಾಮೆಂಟ್ ಮಾಡ್ತಾಯಿದ್ದೀರಾ, ಎಷ್ಟು ಬೆಚ್ಚಗಿರ್ತೀರಾ ಅಷ್ಟು ಒಳ್ಳೆಯದು. ನನಗೆ ಬಾಳಂತನದ ಬಗ್ಗೆನೂ ಹೇಳಿ ಅಂತ ಹೇಳೋದಕ್ಕೆ ಇದರಲ್ಲೇ ಹೇಳ್ತಾ ಇದ್ದೀನಿ ನಾನು. ನೀವು ಎಷ್ಟು ಬೆಚ್ಚಗಿರ್ತೀರಾ ಅಷ್ಟು ಒಳ್ಳೆಯದು. ಬೆಚ್ಚಗಿದ್ದಷ್ಟು ಗಾಯನೂ ಬೇಗ ಹಾರುತ್ತೆ. ತುಂಬ ಥಂಡಿ ಚಳಿಗಾಲದಲ್ಲಿ ನೀವು ನೋಡ್ಬೋದು, ಏನಾದರೂ ಗಾಯ ಆದರೆ ಬೇಗ ವಾಸಿ ಆಗಲ್ಲ. ಸೇಮ್ ಇಲ್ಲೂ ಕೂಡ ಆಗುತ್ತೆ. ತುಂಬ ಜನ ಅನ್ಬೋದು ಆ ಕಾಲದಲ್ಲಿ ಹೇಳೋದೆಲ್ಲ ಸೊಳ್ಳು ಹಂಗೆ ಅಂತ. ನೀವು ಏನೇ ಗಾಯ ಆಗಲಿ ಅಷ್ಟು ಈಸಿಯಾಗಿ ವಾಸಿ ಆಗೋದಿಲ್ಲ ಚಳಿಗಾಲದಲ್ಲಿ. ಸೊ ಆದಷ್ಟು ಬೆಚ್ಚಗಿರಿ. ನೀವೆಷ್ಟು ಬೆಚ್ಚಗಿರ್ತೀರ ಅಷ್ಟು ಮಗುನೂ ಕೂಡ ಬೆಚ್ಚಗಿರುತ್ತೆ. ಕಿವಿಗೆಲ್ಲ ಒಂಚೂರು ಹತ್ತಿ ಇಟ್ಕೊಳ್ಳಿ. ನಾನು ತುಂಬ ಬಾಳಂತಿದ್ದನ ಫುಲ್ಲು ಸ್ಟ್ರಿಕ್ಟಾಗಿ ಏನೋ ಒಂಥರ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಬಿಡಿ. ಇಲ್ಲ, ನಾನು ಫಾಲೋ ಮಾಡೋದನ್ನ ಕೇಳಿರೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನನಗೆ ಆಗಿನ ಕಾಲದ ನಂಬಿಕೆಗಳ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಹಂಗಂತ ಅತಿಯಾಗಿ ಮಾಡೋದಲ್ಲ, ಬಟ್ ಮಾಡೋದೆಲ್ಲ ಒಳ್ಳೇದಕ್ಕೆ ಇರುತ್ತೆ. ಹಂಗನ್ಬಿಟ್ಟು ತುಂಬ ಇವಾಗ ಏನು ಹೇಳಿದೆ, ಹಸಿಮೆಣಸಿನ್ಕಾಯಿ ತಿಂದರೆ ಹಾಲು ಖಾರ ಬರುತ್ತೆ, ನೀರು ಜಾಸ್ತಿ ಕುಡಿದೆ ಹಾಲು ನೀರಂಗೆ ಬರುತ್ತೆ, ಇಂಥದ್ದೆಲ್ಲ ನಂಬೋಕ್ಕಾಗಲ್ಲ. ಬಟ್ ನಮ್ಮ ಸೇಫ್ಟಿ ಇವಾಗ ಬೆಚ್ಚಗಿರೋ ಇದೆಲ್ಲ ಸತ್ಯ. ಆದಷ್ಟು ಬೆಚ್ಚಗಿರಬೇಕು. ಒಂದು ಸ್ವೆಟರು ಮತ್ತು ಸ್ಕಾರ್ಫ್ ಕಟ್ಕೊಳ್ಳಿ. ಸ್ಕಾರ್ಫ್ ಕಟ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಹತ್ತಿ ಇಟ್ಕೊಳ್ಳಿ. ಸಾಕ್ಸು ನೀವು ನಂಬ್ತಿರೋ ಬಿಡ್ತೀರ, ನನ್ನ ಮಗನ ಬಾಳಂತನದಲ್ಲಿ ನಾನು 9 ರಿಂದ 10 ತಿಂಗಳು ಸ್ವೆಟರು ಸ್ಕಾರ್ಫ್ ಕಟ್ಟಿಲ್ಲ ಅಂದರೂ ಹತ್ತಿ ಸಾಕ್ಸು ಇದನ್ನೆಲ್ಲ ಬಿಚ್ಚೇ ಇರಲಿಲ್ಲ. ನಾನು ಹಂಗೆ ಇರ್ತಿದ್ದೆ. ತಣ್ಣೀರು ಮುಟ್ತಾ ಇರಲಿಲ್ಲ. ಅಮ್ಮನ ಮನೆಯಲ್ಲಿರೋ ತನಕ 9 ಮಂತ್ಸ್ ತನಕ ನಾನು 8 ಮಂತ್ಸ್ ತನಕ ನಾನು ತಣ್ಣೀರು ಮುಟ್ಟೇ ಇಲ್ಲ ಅಂತ ಅನಿಸುತ್ತೆ. ಸೊ ಅಷ್ಟೊಂದು ಇವಾಗ ಯಾರೂ ಇರೋಕ್ಕಾಗಲ್ಲ. ಇವಾಗ ನಾನು ಕೂಡ 9 ಮಂತ್ಸ್ ಹೋಗಿ ಅಮ್ಮನ ಮನೇಲೂ ಇರೋಕ್ಕಾಗಲ್ಲ. ಸೊ 3 ಮಂತ್ಸ್ ಅಟ್ಲೀಸ್ಟ್ 3 ಮಂತ್ಸ್ ಆದ್ರೂ ಬಿಸಿನೀರೆಲ್ಲ ತಣ್ಣೀರೇ ಮುಟ್ಟೇ ಇರಿ ಅಂತ ಹೇಳೋಕ್ಕಾಗಲ್ಲ, ಅದು ನಿಮ್ಮ ಒಂದಿದು. ಬಟ್ ಆದಷ್ಟು ಬೆಚ್ಚಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಸಿ ಊಟನ ತಿನ್ನಿ. ಆದಷ್ಟು ಈ ಚಳಿಗಾಲ ಇರೋದಕ್ಕೋಸ್ಕರ ಮಗುನೂ ಕೂಡ ಬೆಚ್ಚಗಿಡಿ. ಮಗು ಬೆಚ್ಚಗಿರುತ್ತೆ ಹೊಟ್ಟೆ ಒಳಗಲ್ವಾ, ಆಚೆ ಬಂದಾಗೂ ಕೂಡ ಅದಷ್ಟೇ ಬೆಚ್ಚಗಿದ್ರೆ ಸೇಫ್ಟಿ. ಅದಕ್ಕೆ ನಾವು ಸ್ವೆಟರ್ ಹಾಕದೆ ಸಾಕ್ಸ್ ಹಾಕದೆ ಹಾಗೆಲ್ಲ ಬಿಟ್ಟರೆ ಅದು ಪ್ರಾಬ್ಲಮ್ ಆಗುತ್ತೆ. ಮಗು ಕೂಡ ಕೋಲ್ಡ್ ಆಗೋದು. ಮತ್ತು ಮಗು ಹೆಲ್ತಿಯಾಗಿದೆ ಅಂತಂದರೆ ನಾವು ಆರಾಮಾಗಿ ಕ್ಯೂರ್ ಆಗ್ತೀವಿ. ನಾವು ಹೆಲ್ತಿಯಾಗಿದ್ದೀವಿ ಅಂದರೆ ಮಗುನೂ ಹೆಲ್ತಿಯಾಗಿರುತ್ತೆ. ಇದೊಂದು ಮೈಂಡಲ್ಲಿ ಇಟ್ಕೊಂಡ್ಬಿಡಿ. ನೀವು ಆರಾಮಾಗಿದ್ದೀರಾ ಅಂದರೆ ಮಗುನೂ ಆರಾಮಾಗಿರುತ್ತೆ. ಮಗು ಒಂಚೂರು ಹೆಲ್ತ್ ಹಾಳಾಯಿತು ಅಂದರೆ ನಮ್ಮ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಆಮೇಲೆ ಇಲ್ಲದೇ ಇರೋಂಥ ಯೋಚನೆಗಳು, ಬೇಡದೇ ಇರೋಂಥ ಯೋಚನೆಗಳು ತುಂಬ ಬರ್ತಾ ಇರುತ್ತೆ ಈ ಟೈಮಲ್ಲಿ. ಸೊ ಅದನ್ನೆಲ್ಲ ಬಿಟ್ಬಿಡಿ. ಇರೋದ್ರಲ್ಲಿ ಖುಷಿ ಪಡಿ. ಇವಾಗ ನೋಡಿ ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ನನಗೆ ಯಾವುದೂ ಇಲ್ಲ, ನನಗೆ ಯಾರೂ ಇಲ್ಲ ನೋಡ್ಕೊಳ್ಳೋಕ್ಕೆ, ಬಿಟ್ಬಿಡಿ. ಅದು ಅವ್ರಿಗಿರೋ ಅಂಥ ಅದೃಷ್ಟ, ಇದು ನಿಮಗಿರೋ ಅಂಥ ಅದೃಷ್ಟ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ಯಾರೂ ಇಲ್ಲ ಅಂತ ಫೀಲ್ ಮಾಡ್ಕೊಳ್ಳೋದು. ಏನಿದೆ ನಮಗೆ ಅದರಲ್ಲೇ ಖುಷಿ ಪಡಬೇಕು. ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ಅದನ್ನೇ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಹಾಗೆ ಸರ್ಜರಿ ಆದಮೇಲೆ ಡಾಕ್ಟರ್ ಇಷ್ಟು ದಿವಸಕ್ಕೆ ಬನ್ನಿ ಅಂತ ಹೇಳಿದ್ದಾರೆ, ಅವಾಗ ಹೋಗಿ ತೋರಿಸ್ಕೊಳ್ಳಿ. ಅಥವಾ ನಿಮ್ಮ ಡೆಲಿವರಿ ಎಲ್ಲೋ ಆಗಿರುತ್ತೆ, ನೀವೆಲ್ಲೋ ಇರ್ತೀರ ಅಂದರೆ ಅಲ್ಲೇ ಬೇರೆ ಯಾರು ಗೈನಕಾಲಜಿಸ್ಟ್ ಇರ್ತಾರೆ, ಅಲ್ಲೋಗಿ ಅವ್ರ ಹತ್ರ ತೋರಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅದೆಲ್ಲನೂ ಕೂಡ. ಅದಾದಮೇಲೆ ಮೇಯ್ನಾಗಿ ನಿಮ್ಮದು ಡೆಲಿವರಿ ಆಗಿದೆ ಅಂದಮೇಲೆ ಐರನು, ಕ್ಯಾಲ್ಶಿಯಮು ಟ್ಯಾಬ್ಲೆಟ್ಸ್, ವಿಟಮಿನ್ ಟ್ಯಾಬ್ಲೆಟ್ಸ್ ಇದೆಲ್ಲ ಕೊಡ್ತಾರಲ್ಲ, ಅದನ್ನೆಲ್ಲ ಕಂಪಲ್ಸರಿ ತೊಗೊಳ್ಳಿ. ನಮಗೆ ಪ್ರೆಗ್ನೆನ್ಸಿಯಲ್ಲಿ ಏನು ತೊಗೊಂಡಿರ್ತೀವಿ ಅದಾದಮೇಲೂ ಕೂಡ ನಮ್ಗೆ ಅದೆಲ್ಲ ಬೇಕಾಗುತ್ತೆ. ಬೋನ್ಸ್ ವೀಕ್ ಆಗುತ್ತೆ, ಬ್ಲಡ್ ಲಾಸ್ ಆಗಿರುತ್ತೆ, ಇದೆಲ್ಲ ಆಗಿರೋದ್ರಿಂದ
ನಾವು ಕಂಪಲ್ಸರಿ 3 to 6 ಮಂತ್ಸ್ ಅಂತ ಹೇಳ್ತಾರೆ. 3 ಮಂತ್ಸಿಂದ 6 ಮಂತ್ಸ್ವರೆಗೂ ನಾವು ಆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಲೇಬೇಕು. ಡಾಕ್ಟರ್ ಕೊಟ್ಟಿಲ್ಲ ಅಂದರೂ ಅಟ್ಲೀಸ್ಟ್ ನೀವೇ ಕೇಳಿ ತೊಗೊಳ್ಳಿ. ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಇರ್ಬೋದು ಅಥವಾ ಕ್ಯಾಲ್ಶಿಯಮ್ದು, ಐರನ್ ಟ್ಯಾಬ್ಲೆಟ್ಸ್ ಎಲ್ಲನೂ ಕೂಡ ಕೇಳಿ ನೀವೇ ತೊಗೊಂಡು ಟ್ಯಾಬ್ಲೆಟ್ಸ್ನ ತೊಗೊಳ್ಳಿ. ಯಾರಾದರೂ ಕೊಟ್ಟಿಲ್ಲ ಅಂದರೆ ಹಾಲು ಚೆನ್ನಾಗಿ ಕುಡೀರಿ. ಇದೆಲ್ಲ ಸ್ವಲ್ಪ ಫಾಲೋ ಮಾಡಿದ್ರೆ ನೀವು ಹೆಲ್ತಿಯಾಗಿದ್ದರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಸೊ ನನಗೆ ಗೊತ್ತಿರುವಂಥ ಪಾಯಿಂಟ್ಸನ್ನು ಹೇಳಿದ್ದೀನಿ. ನೋಡೋಣ ನನ್ನ ಮಂತ್ ಆಮೇಲೆ ನನ್ನ ಒಂದು ಬಾಳಂತನ ಸೀರೀಸ್ ಏನು ಸ್ಟಾರ್ಟ್ ಆಗುತ್ತಲ್ಲ, ಹೇಗೆಲ್ಲ ಆಗುತ್ತೆ ಏನೋ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದ್ರ ಬಗ್ಗೆ ಹೇಳ್ತೀನಿ. ನನಗೆ ಗೊತ್ತಿರೋ ಒಂದಷ್ಟು ನೆನಪಿರೋ ಅಂಥ ಒಂದಷ್ಟು ಪಾಯಿಂಟ್ಸನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.